ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿಗೆ ಗೀ ರೈಸ್ ಮಾಡಿದ್ದೀನಿ. ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಗೀ ರೈಸ್ ಮಾಡೋದಕ್ಕೆ ಫಸ್ಟು ತೆಂಗಿನ ಹಾಲು ನಾವು ರೆಡಿ ಮಾಡ್ಕೊಬೇಕು. ನಾನು ಅರ್ಧ ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡು 1 ಗ್ಲಾಸು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಒಂದು ಕರ್ಚೀಫ್ ಒಳಗೆ ಹಾಕ್ಕೊಂಡು ಅದನ್ನು ನಾನು ಸೋರಿಸ್ಕೊತಾ ಇದ್ದೀನಿ. ನೀವೇನಾದರೆ ಕಾಫಿ ಎಲ್ಲ ಸೋರಿಸ್ತೀವಲ್ಲ, ಜಾಲರ ಬರುತ್ತಲ್ಲ, ಅದರಲ್ಲೂ ನೀವು ಮಾಡ್ಕೊಬೋದು. ನಾನೊಂದು ಬಿಳೆದೊಂದು ಕರ್ಚೀಫ್ ತೊಗೊಂಡು ಈ ಥರ ನಾನು ಇದನ್ನು ಈ ಥರ ಹಿಂಡಿದ್ರೆ ಹಾಲು ಬರುತ್ತೆ. ತೆಂಗಿನ ಹಾಲು ಇದೇ ಥರನೇ ತಕ್ಕೊಳ್ಳೋದು. ಇವಾಗ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಾಲನ್ನ ತಕ್ಕೊಂಬಿಟ್ಟು ಮತ್ತೆ ಇದನ್ನು ಇನ್ನೊಂದು ಟ್ರಿಪ್ಪು ಮತ್ತೆ ಅದನ್ನು ರುಬ್ಕೊಂಡು ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಮತ್ತೆ ಅದರಿಂದ ಹಾಲು ತಕ್ಕೊತಾ ಇದ್ದೀನಿ. ನಾನು 2 ಟ್ರಿಪ್ಪು ಒಂದು ಅರ್ಧ ತೆಂಗಿನಕಾಯಲ್ಲಿ ನಾನು 2 ಟ್ರಿಪ್ಪು ಹಾಲು ಮಾಡಿಕೊಂಡೆ. ನೋಡಿ ತಕ್ಕೊತಾ ಇದ್ದೀನಿ. 1 ಟ್ರಿಪ್ ತಕ್ಕೊಂಡು ಮತ್ತೆ ಅದನ್ನು ರುಬ್ಬಿರೋದನ್ನೇ ಮತ್ತೆ ಜಾರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೆ ನಾನು ಹಾಲು ತಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಅಷ್ಟು ಹಾಲು ಬಂದಿದೆ. ಗೀ ರೈಸ್ಗೆ ತೆಂಗಿನ ಹಾಲು ಹಾಕಿ ಮಾಡೋದ್ರಿಂದನೇ ತುಂಬಾ ಟೇಸ್ಟು. ಯಾವ ಥರ ತೆಂಗಿನ ಹಾಲು ತಕ್ಕೊಳ್ಳೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸಿಂಪಲಾಗಿ ನೋಡಿ ತೆಂಗಿನ ಹಾಲು ತಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು 4 ಸ್ಪೂನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಟೀ ಸ್ಪೂನು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಂದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ತೆಂಗಿನ ಹಾಲೆಲ್ಲ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಪಲಾವ್ಗೆ ಹಾಕ್ತೀವಲ್ಲ ಎಲ್ಲ ಥರ ಐಟಮು ಅದನ್ನು ಹಾಕ್ಕೊಬೇಕು. ಅಂದರೆ ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೋಂಪು ಕಾಳು ಇಷ್ಟು ಬರುತ್ತಲ್ಲ ಇಷ್ಟೂ ಹಾಕ್ಕೊಬೇಕು. ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾನು ಇಲ್ಲಿ ಪಲಾವ್ ಎಲೆ ಇರಲಿಲ್ಲ, ನಾನು ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ಳಿ ಎಲೆನ, ಪಲಾವ್ ಎಲೆನ. ಇಷ್ಟು ಹಾಕ್ಕೊಂಡು ಒಂದು 10 ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಾಗುತ್ತೆ. ಈಸಿಯಾಗೂ ಮಾಡ್ಕೊಬೋದು ಗೀ ರೈಸ್ನ. ಇಷ್ಟು ಫ್ರೈ ಆದಮೇಲೆ ನಾನು ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ 1 ಕಡ್ಡಿ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಇವಾಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಗೋಡಂಬಿನೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೇಗ ಒಂದು 5 ನಿಮಿಷದಲ್ಲೆಲ್ಲ ಗೀ ರೈಸ್ ಮಾಡ್ಕೊಬೋದು. ತೆಂಗಿನ ಹಾಲು ಒಂದು ರೆಡಿ ಇದ್ದರೆ ಸಾಕು. ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 4 ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ನೀವು ಯಾವ ಥರ ಆದರೂ ಕುರ್ಮ ಮಾಡ್ಕೊಬೋದು, ಇಲ್ಲಾಂದರೆ ಸಾಗು ಮಾಡ್ಕೊಬೋದು, ಇಲ್ಲಾಂದರೆ ಮಸಾಲೆ ಸಾಂಬಾರು ಮಾಡ್ಕೊಬೋದು, ಯಾವ ಥರ ಇಲ್ಲ ದಾಲ್ ಮಾಡ್ಕೊಬೋದು. ಯಾವುದೇ ಕಾಂಬಿನೇಷನ್ಗಾದರೂ ಬೆಸ್ಟು ಅಂತಲೇ ಹೇಳ್ಬೋದು ಗೀ ರೈಸು. ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಈಗ ನಾನು ತೆಂಗಿನ ಹಾಲು ಹಾಕ್ಕೊತಾ ಇದ್ದೀನಿ. ಅಲ್ಲಿಗೆ 1 ಗ್ಲಾಸ್ ಅಕ್ಕಿ ಹಾಕ್ತೀವಿ ಅಂದರೆ 1.25 ಗ್ಲಾಸು ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ. ತೆಂಗಿನ ಹಾಲು ಸ್ವಲ್ಪ ಏನಾದ್ರು ಹಾಲು ಕಮ್ಮಿ ಆಯಿತು ಅಂದರೆ ನೀರು ಮತ್ತೆ ಹಾಕ್ಕೊಬೋದು. 2 ಗ್ಲಾಸ್ ಅಕ್ಕಿ ಹಾಕ್ಕೊತೀನಿ ಅಂದರೆ 3 ಗ್ಲಾಸ್, 1.25 ಗ್ಲಾಸ್ ತೆಂಗಿನ ಹಾಲು ಐತಾನೆ 1.25 ಗ್ಲಾಸು ಮಾಮೂಲಿ ನೀರು ಹಾಕ್ಕೊಳ್ಳಿ. ಈ ಅಳತೆಯಲ್ಲಿ ಹಾಕ್ಕೊಂಡು ಇವಾಗ ನೋಡಿ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಹಾಕ್ಬಿಟ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನಾನು ಇದು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈಗ ಅಕ್ಕಿನ ಹಾಕ್ತಾಯಿದ್ದೀನಿ ನಾನು. ಈಸಿಯಾಗಿ ಮಾಡ್ಕೊಬೋದು, ಮಕ್ಳಿಗೂ ಇಷ್ಟ ಆಗುತ್ತೆ ಗೀ ರೈಸ್ ಈ ಥರ ಮಾಡ್ಕೊಡೋದ್ರಿಂದ. ಇವಾಗ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಹಣ್ಣುಳಿಕಾಯಿ ಸಾಂಬಾರು ಮಾಡಿದೆ. ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಹಣ್ಣುಳಿಕಾಯಿ ಸಾಂಬಾರು ಮಾಡೋದು ಅಂತ. ಇದು ಬರೀ ಇವತ್ತು ಗೀ ರೈಸ್ ಯಾವ ಥರ ಮಾಡೋದು ಅಂತ ಆ ವಿಡಿಯೋ ಮಾತ್ರ ನಾನು ಹಾಕ್ತಾಯಿದ್ದೀನಿ. ನೋಡಿ ಅಕ್ಕಿ ಹಾಕಿದಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೌಂಡು ಜಾಸ್ತಿ ಇದೆ. ನಮ್ಮ ಮನೆ ಪಕ್ಕದಲ್ಲಿ ಮನೆ ಕೆಲಸ ಮಾಡ್ತಾಯಿದ್ದಾರೆ JCB ಕರೆಸಿ, ಅದಕ್ಕೆ ಸೌಂಡು ತುಂಬಾ ಇದೆ. ಆದ್ದರಿಂದ ವಾಯ್ಸು ಒಂದು ಸ್ವಲ್ಪ ನಿಮ್ಗೆ ಇದಾಗ್ಬೋದು. ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಬೇಕು. ಚೆನ್ನಾಗಿ ಮಳ್ತೈತೆ ಅಂದಮೇಲೆ ಕುಕ್ಕರ್ ಮುಚ್ಚಿಡಾಕಿ 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ನೋಡಿ ಇವಾಗ ಇದು ಕುದೀತಾ ಇದೆ. ಈಗ ಕಲ್ಲರು ನೋಡಿ ಚೇಂಜ್ ಆಗಿದೆ ಅವಾಗಿನ. ಇವಾಗ ಇನ್ನೇನು ಕುದೀತಾ ಐತೆ ಅಂದಮೇಲೆ ಚೆನ್ನಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಿಡ ಹಾಕ್ತಾಯಿದ್ದೀನಿ. ನಾನು 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನಿಮ್ಗೆ 1 ಇಲ್ಲಾಂದರೆ 2 ಕೂಗಿಸ್ಕೊಳ್ಳಿ ಸಾಕು. ವಿಸಿಲ್ ನೋಡಿ ಇವಾಗ ಬಂದು ಕೂಗಿದಾಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಗೀ ರೈಸ್ ಆಗಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೇಲೂ ಅಷ್ಟೇ. ನೋಡಿ ಓಪನ್ ಮಾಡಿ ಉದ್ರುದ್ರಿಗೂ ಇತ್ತು. ನೋಡಿ ಇವಾಗ ನಾನು ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಕರೆಕ್ಟಾಗಿ ಚೆನ್ನಾಗಾಗಿತ್ತು. ನೋಡಿ ಉದ್ರುದ್ರಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಸಿಯಾಗಿ ಯಾವ ಥರ ಗೀ ರೈಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಬಾಯ್. ಎಲ್ಲರಿಗೂ ನಮಸ್ಕಾರ.